ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ವೆರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಡಿಕೆ ಸುಲಿಯೋ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾವ ಮೆಷಿನನ್ನು ಯೂಸ್ ಮಾಡ್ಕೊಂಡು ನಾವು ಅಡಿಕೆನ ಸುಲಿಸ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೇನೆ ಬಟ್ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಅವರು ಸ್ವಲ್ಪ ಮಾಡಿಫಿಕೇಶನ್ನ ಮಾಡಿದ್ದಾರೆ ಮೆಷಿನಲ್ಲಿ. ಅದಕ್ಕೋಸ್ಕರ ಅಡಿಕೆಯಲ್ಲಿ ಕಲೆಗಳು ತುಂಬಾನೇ ಕಮ್ಮಿಯಾಗಿ ಬರ್ತಾ ಇದೆ. ಅರೌಂಡ್ ಒಂದು 99% ಅಡಿಕೆ ಕ್ಲೀನ್ ಇದೆ ಅಂತಲೇ ಹೇಳ್ಬೋದು ಕಳೆದ ವರ್ಷಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ಮಾಹಿತಿಯಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಅಡಿಕೆನಲ್ಲಿ ಸೆಕೆಂಡ್ ಕ್ವಾಲಿಟಿ ಅಡಿಕೆಗಳು ಹುಡಿಯಾಗುತ್ತೆ ಅಂತ ಕೆಲವೊಂದು ಮೆಷಿನ್ಗಳಲ್ಲಿ ಕಂಪ್ಲೇಂಟ್ ಇದೆ. ಸೊ ಅದರ ಬಗ್ಗೆನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಸೊ ಹಾಗೆಯೇ ಈ ಮೆಷಿನಲ್ಲಿ ಅಡಿಕೆನ ನೀವು ಕೂಡ ಸುಲಿಸೋ ಪ್ಲಾನ್ ಇದ್ದರೆ ಖಂಡಿತವಾಗ್ಲೂ ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಗೆಯೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ಕೊಬೋದು. ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಮೆಷಿನ್ ಮುಖಾಂತರ ಅಡಿಕೆಯನ್ನು ಸುಲಿಯೋದಕ್ಕೆ ಒಂದು ವಾರದ ಮುಂಚೆನೆ ನಾನು ಕಾಲ್ ಮಾಡಿ ಬುಕ್ಕಿಂಗ್ ಮಾಡಿದ್ದೆ. ಅದಕ್ಕೋಸ್ಕರ ಇವತ್ತು ಬರ್ತಾ ಇದ್ದೀನಿ ಅಂತ ಕಾಲ್ ಮಾಡಿದ್ರು. ಮಧ್ಯಾಹ್ನ ನಂತರ ಬರ್ತಾ ಇದ್ದಾರೆ. ಇವಾಗ ಬೆಳಗ್ಗೆನೆ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ. ಮ್ಯಾನುವಲ್ ಆಗಿ ಅಡಿಕೆ ಸುಲಿಯೋರೊಬ್ರು ಬಂದಿದ್ರು ಕೆಲವೊಂದು ದಿನಗಳು. ಅದಕ್ಕೋಸ್ಕರ ಅಡಿಕೆ ಸಿಪ್ಪೆಗಳು ಕೂಡ ಸ್ವಲ್ಪ ಇತ್ತು. ಸೊ ಅದನ್ನೆಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು. ಇದೇ ಜಾಗದಲ್ಲಿ ಮೆಷಿನ್ ಅನ್ನು ಇಟ್ಟು ಅಡಿಕೆಯನ್ನು ಸುಲಿಯೋದು. ಈ ವಿಡಿಯೋದಲ್ಲಿ ಮೆಷಿನ್ ಮುಖಾಂತರ ಅಡಿಕೆ ಸುಲಿಯೋದರ ಎಲ್ಲ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನೋಡಿ, ಇಲ್ಲಿ ಕ್ಲೀನಿಂಗ್ ಮಾಡಾದ್ಮೇಲೆ ಶೆಡ್ ಈ ತರ ಕಾಣಿಸ್ತಾ ಇದೆ. ಅಡಿಕೆ ಸಿಪ್ಪೆ ಹಾಕೋದಕ್ಕೂ ಜಾಗವನ್ನು ತಯಾರು ಮಾಡಾಯ್ತು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿ ಸುಲಿದಿರೋ ಅಡಿಕೆ ಸಿಪ್ಪೆಗಳನ್ನ ಇಲ್ಲಿ ಹಾಕಿದ್ದೀನಿ. ಇವಾಗ ಇಷ್ಟು ಜಾಗ ಸಾಕಾಗುತ್ತೆ ಒಂದು ಮೆಷಿನ್ ಅನ್ನ ಇಡೋದಕ್ಕೆ. ಈ ಕಡೆಯಿಂದ ಅಡಿಕೆಯನ್ನ ಹಾಕೋದು, ಹಾಗೇನೆ ಅದರನ್ನ ಕ್ಲೀನಿಂಗ್ ಪ್ರೊಸೆಸ್ಗಳನ್ನೆಲ್ಲ ಮಾಡೋ ಜಾಗ ಕೂಡ ಸ್ವಲ್ಪ ಬೇಕಾಗುತ್ತೆ. ಅದಕ್ಕೋಸ್ಕರ ಇಷ್ಟು ಜಾಗವನ್ನ ರೆಡಿ ಮಾಡಿ ಕೊಟ್ರೆ ಅವರು ಮೆಷಿನ್ ಮುಖಾಂತರ ಅಡಿಕೆಯನ್ನ ಸುಲಿದು ಕೊಡ್ತಾರೆ. ಕ್ಲೀನಿಂಗ್ ಕೆಲಸ ಎಲ್ಲ ಆಗುವಷ್ಟರಲ್ಲಿ ಮೆಷಿನ್ ತಗೊಂಡು ಮನೆಗೆ ರೀಚ್ ಆದ್ರು. ಪಿಕಪ್ ನಲ್ಲಿ ತಗೊಂಡ್ಬಂದಿದ್ರು. ಹಾಗೇನೆ ಜನರೇಟರ್ ನ ವ್ಯವಸ್ಥೆ ಕೂಡ ಇದೆ ಇನ್ ಕೇಸ್ ಕರೆಂಟ್ ಹೋದ್ರೆ. ಹಾಗೇನೆ ನೋಡಿ, ಇಲ್ಲಿ ಬೇಕಾಗಿರೋ ಮೆಷಿನ್ ಗಳನ್ನೆಲ್ಲ ಇವಾಗ ಅನ್ಲೋಡ್ ಮಾಡ್ತಾ ಇದ್ದಾರೆ. ತುಂಬಾನೇ ವೆಯ್ಟ್ ಇರುತ್ತೆ. 4 ವರ್ಕರ್ಸ್ ಇರ್ತಾರೆ ಇವರ ಟೀಮ್ ಅಲ್ಲಿ. ಸೊ ಇವಾಗ ನೋಡಿ, ಇಲ್ಲಿ ಅವರು ತುಂಬಾ ಶ್ರಮ ಪಟ್ಟು ಇವಾಗ ಗಾಡಿಯಿಂದ ಅನ್ಲೋಡ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಂಬಾನೇ ವೆಯ್ಟ್ ಇದೆ. ಇದನ್ನ ಬೇಕಾಗಿರೋ ಪ್ಲೇಸ್ ಅಲ್ಲಿ ಇಡೋದಿಕ್ಕೂ ಅಷ್ಟು ಈಸಿ ಆಗಿಲ್ಲ. ಹಾಗೆಯೇ ನೋಡಿ, ಇಲ್ಲಿ ಅಡಿಕೆ ಸುಲಿಯೋದಕ್ಕೆ ಶುರು ಮಾಡಿದ್ರು. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪ್ರೊಸೆಸ್ ಅನ್ನ ತೋರಿಸ್ತಾ ಇದ್ದೀನಿ. 4 ಬೆಲ್ಟ್ ಇರುತ್ತೆ ನೋಡಿ, ಇದರಲ್ಲಿ ಒಂದೊಂದೇ ಅಡಿಕೆಯನ್ನು ಅದು ಪಿಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೇನೆ ನಿಮ್ಮಲ್ಲೂ ಕುತೂಹಲ ಇರ್ಬೋದು, ಇದು ದಿನಕ್ಕೆ ಎಷ್ಟು ಅಡಿಕೆಯನ್ನು ಸುಲಿಬಹುದು, ಹಾಗೇನೆ ಅಡಿಕೆಯಲ್ಲಿ ಮಾರ್ಕ್ ಬೀಳುತ್ತಾ, ಹಾಗೇನೆ ಹಲವಾರು ಕ್ವಶನ್ಸ್ ಗಳಿರ್ಬೋದು. ಆದಷ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಕ್ವಶನ್ಗಳಿಗೆ ಅಥವಾ ನಿಮ್ಮ ತಲೆಯಲ್ಲಿ ಬರೋ ಯೋಚನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೇನೆ ನಿಮ್ಗೇನಾದ್ರೂ ಬೇರೆ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಕೇಳ್ಬೋದು. ನಾನು ಆದಷ್ಟು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇದರಲ್ಲಿ 4 ಬೆಲ್ಟ್ ಇರುತ್ತೆ ನೋಡಿ. ತುಂಬಾನೇ ಸ್ಪೀಡ್ ಆಗಿ ಅಡಿಕೆಯನ್ನ ಸುಲಿಯುತ್ತೆ. 4 ಬೆಲ್ಟ್ ಗಳಲ್ಲಿ ಅಡಿಕೆಯನ್ನ ಈ ತರ ಪಿಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗೇನೆ ಸಿಪ್ಪೆಯನ್ನ ಕೂಡ ಅಷ್ಟೇ ಅರೌಂಡ್ ಒಂದು 10 ರಿಂದ 12 ಫೀಟ್ ದೂರಕ್ಕೆ ಕೂಡ ಎಸೆಯುತ್ತೆ ಅದು. ಈ ಮೆಷಿನ್ ನಲ್ಲಿ ಅಡಿಕೆಯನ್ನ ಸುಲಿಯುವಾಗ ಧೂಳು ಬರಲ್ವಾ ಅಂತ ನಿಮ್ಗೆ ಅನಿಸ್ಬಹುದು. ಎಸ್, ಇದರಲ್ಲಿ ಧೂಳು ಬರುತ್ತೆ. ಮನೆ ಪಕ್ಕನೇ ನೀವು ಮೆಷಿನ್ ಅನ್ನ ಇಟ್ಬಿಟ್ಟು ಅಡಿಕೆಯನ್ನ ಸುಲಿಸ್ತೀರಾ ಅಂತ ಆದ್ರೆ ಸ್ವಲ್ಪ ಮನೆಯ ಕಿಟಕಿಗಳನ್ನೆಲ್ಲ ಹಾಕ್ಬಿಟ್ಟು ಕೂರೋದು ಬೆಟರು. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿನ ಧೂಳಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ವಿಡಿಯೋದಲ್ಲಿ ಕಾಣ್ತಾ ಇರುವಂಗೆ ಇಲ್ಲಿ 3 ಟ್ರೇ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿ ಕೆಳಗಿನ ಟ್ರೇನಲ್ಲಿ ಕೇವಲ ಧೂಳು ಕಸ ಮಾತ್ರ ಬರ್ತಾ ಇದೆ. ಇದರ ಮೇಲ್ಗಡೆ ಇರೋ ಟ್ರೇನಲ್ಲಿ ನೋಡಿ, ಸುಲಿದಿರೋ ಅಡಿಕೆಗಳು ನೀಟಾಗಿ ಬರ್ತಾ ಇದೆ. ವೈಬ್ರೇಷನ್ ಆಗಿ ಬರ್ತಾ ಇರೋದ್ರಿಂದ ಧೂಳು ಆದಷ್ಟು ಕಡಿಮೆ ಆಗಿ ಬರ್ತಾ ಇದೆ ನೋಡಿ. ಹಾಗೇನೆ ಅದರ ಮೇಲ್ಗಡೆ ಇರೋದ್ರಲ್ಲಿ ಸೆಕೆಂಡ್ ಕ್ವಾಲಿಟಿ ಅಡಿಕೆಗಳು, ಹಾಗೇನೆ ಸುಲಿದೇ ಇರೋ ಸ್ಕಿಪ್ ಆಗಿರೋ ಅಡಿಕೆಗಳು ಎಲ್ಲ ಅದರಲ್ಲಿ ಬರ್ತಾ ಇರುತ್ತೆ. ಇವಾಗ ಇಲ್ಲಿ ಬುಟ್ಟಿಗೆ ಬೀಳ್ತಾ ಇರೋದು ಫಸ್ಟ್ ಕ್ವಾಲಿಟಿ ಅಡಿಕೆ. ಇದು ಕೆಲವೊಂದು ಬಾರಿ ಸಿಪ್ಪೆಗಳು ಬೀಳುತ್ತೆ, ಅದನ್ನ ಮ್ಯಾನುವಲ್ ಆಗಿ ಕೈಯ ಸಹಾಯದಿಂದ ತೆಗಿಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಾ ಇರೋ ಮೇಲ್ಗಡೆ ಟ್ರೇನಲ್ಲಿ ಸುಲಿದಿರೋ ಅಡಿಕೆ, ಹಾಗೇನೆ ಅರ್ಧ ಸುಲಿದಿರೋದು, ಸುಲಿದೇ ಇರೋದು ಎಲ್ಲ ಅಡಿಕೆನೂ ನೀಟಾಗಿ ಬರ್ತಾ ಇರುತ್ತೆ. ಸೊ ಅದನ್ನ ಮ್ಯಾನುವಲ್ ಆಗಿ ಪಿಕ್ ಮಾಡಿ ಹಾಕ್ತಾರೆ ನೋಡಿ. ಸುಲಿದಿರೋ ಅಡಿಕೆಯನ್ನ ರಿಟರ್ನ್ ಬುಟ್ಟಿಗೆ ಹಾಕಿ ಅದನ್ನ ಮಿಷನ್ಗೆ ಇನ್ನೊಂದು ಬಾರಿ ಹಾಕ್ಬೇಕಾಗುತ್ತೆ. ಹಾಗೇನೆ ಚೆನ್ನಾಗಿರೋ ಅಡಿಕೆಯನ್ನ ನೋಡಿ ಇಲ್ಲಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಮ್ಯಾನುವಲ್ ಆಗಿ. ಮೆಷಿನ್ ನಲ್ಲಿ ಸುಲಿಯುವಾಗ ಸ್ಕಿಪ್ ಆಗಿರೋ ಅಡಿಕೆ ಇದೆ ಅಲ್ವಾ, ಅದನ್ನ ರಿಟರ್ನ್ ಇಲ್ಲಿ ಒಂದು ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಹಾಗೇನೆ ಸೆಕೆಂಡ್ ಕ್ವಾಲಿಟಿ ಅಡಿಕೆ ಎಲ್ಲ ಇಲ್ಲಿ ಟ್ರೇನಲ್ಲಿ ತಿರ್ಗಾ ಬರ್ತಾ ಇದೆ ನೋಡಿ. ಅದನ್ನ ಮ್ಯಾನುವಲ್ ಆಗಿ ಇನ್ನೊಂದು ಮೆಷಿನ್ ನಲ್ಲಿ ತೆಗಿತಾರೆ. ಆವಾಗ ಉಳ್ಳಿ ಹಾಗೇನೆ ಪಟೋರಾ ಕ್ವಾಲಿಟಿ ಅಡಿಕೆಗಳು ಕೂಡ ನಮಗೆ ಸಿಗುತ್ತೆ ನೀಟಾಗಿ. ಮುಖವನ್ನ ಕವರ್ ಮಾಡೋದಂತೂ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಡಸ್ಟ್ ಅಲರ್ಜಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇಲ್ಲಿ ನೋಡಿ, ಇವಾಗ ಮೆಷಿನ್ ಇಂದ ಬರ್ತಾ ಇರೋ ಅಡಿಕೆನ ಯಾವ ತರ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಅಡಿಕೆ ಸುಲಿದು ಬರ್ತಾ ಇರೋ ಟ್ರೇನ ಕೊನೆ ಭಾಗದಲ್ಲಿ ಒಂದು ಕೆಂಪು ಬಣ್ಣದ ಒಂದು ಮೆಷಿನ್ ಕಾಣಿಸ್ತಾ ಇದೆ. ಇದರಲ್ಲಿ ಉಳ್ಳಿ ಹಾಗೇನೆ ಪಟೋರವನ್ನ ಕ್ಲೀನ್ ಮಾಡೋದಕ್ಕೆ ಇರೋ ಮೆಷಿನ್ ಇದು. ಇದರಲ್ಲಿ ಒಂದು ಕೋಲ್ನ ಸಹಾಯದಿಂದ ಒಂದು ಬ್ಯಾಟ್ ತರ ಒಂದು ಮಾಡ್ಕೊಂಡಿದ್ದಾರೆ ನೋಡಿ. ಸೊ ಅದರ ಸಹಾಯದಿಂದ ಅಡಿಕೆಯನ್ನ ಮೆಷಿನ್ಗೆ ಹಾಕ್ಬಿಟ್ಟು ಕ್ಲೀನಿಂಗ್ ಮಾಡಿ ಅದನ್ನ ಬುಟ್ಟಿಗೆ ಹಾಕ್ತಾ ಇದ್ದಾರೆ. ಈ ತರ ಮಾಡೋದ್ರಿಂದ ನಮಗೆ ಪಟೋರದ ಸಂಖ್ಯೆ ಜಾಸ್ತಿಯಾಗಿ ಸಿಗುತ್ತೆ, ಹಾಗೇನೆ ಉಳ್ಳಿಯ ಸಂಖ್ಯೆ ಕಡಿಮೆ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದರ ಸಿಪ್ಪೆಗಳನ್ನೆಲ್ಲ ಅದು ಈ ಮೆಷಿನ್ ಮುಖಾಂತರ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಮೆಷಿನ್ ನ ಮುಖಾಂತರ ಒಂದು ದಿನದಲ್ಲಿ ಎಷ್ಟು ಅಡಿಕೆಯನ್ನು ಸುಲಿಬಹುದು ಅಂತ ನಿಮ್ಗೂ ಒಂದು ಕ್ವೆಶ್ಚನ್ ಇರ್ಬೋದು.
ಕೊಯ್ಲಿನ ಅಡಿಕೆಯನ್ನ ಮಣ್ಣಿನ ನೆಲದಲ್ಲಿ ಒಣಗಿಸಿರೋದು ಅಂತಾದ್ರೆ ಖಂಡಿತವಾಗ್ಲೂ ದಿನದಲ್ಲಿ 10 ರಿಂದ 12 ಕ್ವಿಂಟಾಲ್ ತನಕ ಸುಲಿಬಹುದು ಈ ಮೆಷಿನ್ ನ ಮುಖಾಂತರ. ಮಳೆಗಾಲದ ಅಡಿಕೆ ಆದ್ರೆ 8 ರಿಂದ 9 ಕ್ವಿಂಟಾಲ್ ತನಕ ಖಂಡಿತವಾಗ್ಲೂ ಸುಲಿದು ಕೊಡ್ತಾರೆ ನಿಮ್ಗೆ. ಅಡಿಕೆಯನ್ನ ಸೋಲಾರ್ ಡ್ರೈಯರ್ ಒಳಗಡೆ ಅಥವಾ ಇಂಟರ್ಲಾಕ್ ಅಂಗಳದಲ್ಲಿ ಒಣಗಿಸಿರೋದು ಅಂತಾದ್ರೆ ಉಳ್ಳಿ ಹಾಗೇನೆ ಪಟೋರದ ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಸುಲಿಯೋ ಸ್ಪೀಡ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಮೆಷಿನ್ ಅಲ್ಲಿ ಆಪರೇಟ್ ಮಾಡೋದು ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ. ಈ ಮೆಷಿನ್ಗೆ ಹಾಕೋದ್ರಿಂದ ಅಡಿಕೆ ತುಂಬಾನೇ ಕ್ಲೀನ್ ಆಗುತ್ತೆ, ಇರೋ ಕಸಗಳೆಲ್ಲ ಸಪರೇಟ್ ಆಗುತ್ತೆ. ಹಾಗೇನೆ ಇದರಲ್ಲಿ ಅರೌಂಡ್ ಒಂದು 2 ನಿಮಿಷಗಳ ಕಾಲ ಹಾಕಿದ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ಅಡಿಕೆ ಪಾಲಿಶ್ ಆಗಿರೋ ತರ ಕಾಣಿಸುತ್ತೆ. ಆ ತರ ಆಗೋದು ಬೇಡ ಅಂತ ನಾವು 2 ನಿಮಿಷಗಳ ಕಾಲ ಹಾಕಿದ್ರೆ ಸಾಕು ಅಂತ ಹೇಳಿದ್ವಿ. ಇಲ್ಲಿ ನೋಡಿ ಮೆಷಿನ್ ನ ಈ ಕಡೆ ಒಂದು ಗೋಣಿ ಚೀಲವನ್ನ ಇಟ್ಟಿದ್ದಾರೆ. ಇದರಲ್ಲಿ ಕಸಗಳೆಲ್ಲ ಕಲೆಕ್ಟ್ ಆಗುತ್ತೆ ನೋಡಿ. ಈ ತರ ಕ್ಲೀನ್ ಮಾಡೋದ್ರಿಂದ ನಾವು ಮ್ಯಾನುವಲ್ ಆಗಿ ಇನ್ನು ಕ್ಲೀನಿಂಗ್ ಮಾಡುವಾಗ ತುಂಬಾನೇ ಡಸ್ಟ್ ಫ್ರೀ ಆಗಿರುತ್ತೆ ಅಡಿಕೆ. ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡೋ ಕೆಲಸ ಈಸಿ ಆಗುತ್ತೆ. 2 ನಿಮಿಷಗಳ ಕಾಲ ಅಡಿಕೆಯನ್ನ ಈ ಮೆಷಿನ್ ಅಲ್ಲಿ ಸ್ಪಿನ್ ಮಾಡದ್ಮೇಲೆ ಇವಾಗ ನೋಡಿ ಕ್ಲೀನ್ ಮಾಡಿರೋ ಅಡಿಕೆಯನ್ನ ಗೋಣಿ ಚೀಲಕ್ಕೆ ತುಂಬ್ತಾ ಇದ್ದಾರೆ. ಇದರಲ್ಲಿ ಒಂದು ಗೇಟ್ ಕೊಟ್ಟಿದ್ದಾರೆ. ಅದನ್ನ ಓಪನ್ ಮಾಡಿದ ಕೂಡಲೇ ನೋಡಿ ಸ್ಪಿನ್ ಆಗೋ ಟೈಮಲ್ಲೇನೆ ಅಡಿಕೆಗಳು ಗೋಣಿ ಚೀಲಕ್ಕೆ ಬಂದು ತುಂಬುತ್ತೆ. ಕಳೆದ ಬಾರಿ ಅಡಿಕೆಯನ್ನ ಸುಲಿಯುವಾಗ ಈ ಮೆಷಿನ್ಗೆ ಹಾಕೋದ್ ಬೇಡ, ಮ್ಯಾನುವಲ್ ಆಗಿ ಕ್ಲೀನ್ ಮಾಡಿ ನೋಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಅದು ಮ್ಯಾನುವಲ್ ಆಗಿ ಕ್ಲೀನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು, ಹಾಗೇನೆ ತುಂಬಾನೇ ಟೈಮ್ ಕೂಡ ಹಿಡಿಸಿತ್ತು. ಅದಕ್ಕೋಸ್ಕರ ಈ ಬಾರಿ ಆತರ ಮಾಡಿಲ್ಲ, ಈ ಮೆಷಿನ್ ಮುಖಾಂತರ ಕ್ಲೀನ್ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಇನ್ನೊಂದು ಬಾರಿ ಹಾಕೋದನ್ನ ತೋರಿಸ್ತಾ ಇದೀನಿ, ಯಾವ ತರ ಇದರಲ್ಲಿ ಮೆಷಿನ್ ಅಲ್ಲಿ ಆಪರೇಟ್ ಮಾಡ್ತಾರೆ ಅಂತ. ಇದರಲ್ಲಿ ಡಸ್ಟ್ ತುಂಬಾನೇ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಅಷ್ಟೊಂದು ಡಸ್ಟ್ ಇರುತ್ತಲ್ವಾ. ಇವಾಗ ನೋಡಿ ಇಲ್ಲಿ ಕ್ಲೀನಿಂಗ್ ಮಾಡಿರೋ ಅಡಿಕೆಯನ್ನ ತೋರಿಸ್ತಾ ಇದ್ದೀನಿ. ಅಲ್ಲೊಂದು ಇಲ್ಲೊಂದು ಕಸಗಳು ಸ್ವಲ್ಪ ಕಾಣಿಸ್ತಾ ಇದೆ. ಇದು ಮ್ಯಾನುವಲ್ ಆಗಿ ಕ್ಲೀನ್ ಮಾಡುವಾಗ ತಕ್ಕೊಬಹುದು, ಅದೇನೋ ದೊಡ್ಡ ಕೆಲಸ ಅಲ್ಲ. ಮೇನ್ ಆಗಿ ನೋಡ್ಬೇಕಾಗಿರೋದು ಅಡಿಕೆನಲ್ಲಿ ಮಾರ್ಕ್ಗಳು ಅಥವಾ ಕಲೆಗಳು ಬೀಳ್ತಾ ಇದೆಯಾ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಮಾರ್ಕ್ಗಳು ಬೀಳ್ತಾ ಇದೆ ಅಂತಂದ್ರೆ ಸೇಲ್ ಮಾಡೋ ಟೈಮಲ್ಲಿ ರೇಟ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಆಗಿರುತ್ತೆ. ಅದಕ್ಕೋಸ್ಕರ ಇದು 4ನೇ ಬಾರಿ ನಮ್ಮಲ್ಲಿ ಮೆಷಿನ್ ಮುಖಾಂತರ ಅಡಿಕೆಯನ್ನ ಸುಲಿಸ್ತಾ ಇರೋದು. ಈ ವರ್ಷ ಅಂತೂ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಕಳೆದ ಬಾರಿ ಅಂತೂ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಮಾರ್ಕ್ಗಳು ಬೀಳ್ತಾ ಇತ್ತು, ಡೀಪ್ ಆಗಿರೋ ಮಾರ್ಕ್ಗಳು. ಈ ವರ್ಷ ಅಂತೂ ತುಂಬಾ ಚೆನ್ನಾಗಿದೆ ಅಡಿಕೆ ಸುಲಿಯೋದಂತೂ. ತುಂಬಾನೇ ಖುಷಿ ಆಯ್ತು ಇದರ ರಿಸಲ್ಟ್ ನೋಡಿ. ಅಡಿಕೆ ಸುಲಿದಾದ್ಮೇಲೆ 99% ಅಡಿಕೆಯಲ್ಲಿ ಯಾವುದೇ ರೀತಿಯ ಕಲೆಗಳು ಕಾಣಿಸ್ತಾ ಇಲ್ಲ. ನಮ್ಮಲ್ಲಿ ಇಂಟರ್ಲಾಕ್ ಹಾಗೇನೆ ಸೋಲಾರ್ ಡ್ರೈಯರ್ ಅಲ್ಲಿ ಒಣಗಿಸಿರೋ ಅಡಿಕೆ ಆದ್ರೂ ಕೂಡ ಕಲೆಗಳು ತುಂಬಾನೇ ಕಡಿಮೆ ಇದೆ. ನಿಮ್ಮದು ಮಣ್ಣಿನ ನೆಲ ಅಥವಾ ಮಣ್ಣಿನ ಅಂಗಳದಲ್ಲಿ ಅಡಿಕೆಯನ್ನ ನೀವು ಒಣಗಿಸ್ತೀರಾ ಅಂತಾದ್ರೆ ಖಂಡಿತವಾಗ್ಲೂ 100% ಅಡಿಕೆ ಒಂದೇ ಒಂದು ಮಾರ್ಕ್ ಆಗಲ್ಲ ಅಂತ ಅನ್ಕೊಳ್ಳಿ ನೀವು. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಅಡಿಕೆಯನ್ನು ಸುಲಿಬಹುದು ಈ ಮೆಷಿನ್ ಮುಖಾಂತರ. ಕಳೆದ ವರ್ಷ ಯೂಸ್ ಮಾಡೋದಕ್ಕಿಂತ ಈ ವರ್ಷದ ಮೆಷಿನ್ ಅಲ್ಲಿ ತುಂಬಾನೇ ಮಾಡಿಫಿಕೇಶನ್ ಮಾಡಿದೀವಿ. ಅದಕ್ಕೋಸ್ಕರ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೇನೆ ಇದರ ಓನರ್ ಬಂದ್ಬಿಟ್ಟು ರಾಘವೇಂದ್ರ ಭಟ್ ಅಂತ. ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಇಲ್ಲಿ ಹಾಕಿರ್ತೀನಿ. ಅಗತ್ಯ ಇದ್ದಿರೋ ಕೃಷಿಕರು, ರೈತರು ಖಂಡಿತವಾಗ್ಲೂ ಅವರ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಬಹುದು. ಹಾಗೇನೆ ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಸೆಕೆಂಡ್ ಕ್ವಾಲಿಟಿ ಅಡಿಕೆ. ಇದರಲ್ಲಿ ಒಳ್ಳೆ ಅಡಿಕೆ ಕೂಡ ಬಂದಿರುತ್ತೆ, ಅದನ್ನ ನಾವು ಮ್ಯಾನುವಲ್ ಆಗಿ ಪಿಕ್ ಮಾಡಬೇಕು. ಉಳ್ಳಿ ಹಾಗೆ ಪಟೋರಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಈ ಸೆಕ್ಷನ್ ಅಲ್ಲಿ. ಹಾಗೇನೆ ಕರಿಗೂಟುಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾವುದು ಕೂಡ ಪುಡಿಯಾಗಿ ಜಾಸ್ತಿಯಾಗಿ ಹೋಗಲ್ಲ. ಒಂದು 2% 5% ಹೋಗ್ಬೋದು, ಅದು ನೆಗ್ಲಿಜಿಬಲ್ ಅಂತಾನೆ ಹೇಳ್ಬೋದು. ಹಾಗೇನೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಅಡಿಕೆನಲ್ಲಿ ಯಾವುದೇ ರೀತಿಯ ಕಲೆಗಳಿಲ್ಲ. ಹಾಗೇನೆ ಸೆಕೆಂಡ್ ಕ್ವಾಲಿಟಿನಲ್ಲಿ ಒಳ್ಳೆ ಅಡಿಕೆಗಳು ಕೂಡ ಇರುತ್ತೆ, ಅದನ್ನ ಮ್ಯಾನುವಲ್ ಆಗಿ ನಾವು ಪಿಕ್ ಮಾಡ್ಕೊಬೇಕಾಗತ್ತೆ. ಮೆಷಿನ್ ಮುಖಾಂತರ ಅಡಿಕೆಯನ್ನು ಸುಲಿಯೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೂ ಕುತೂಹಲ ಇರ್ಬೋದು. 1 kg ಅಡಿಕೆಗೆ 8.5 ರೂಪಾಯಿಯಷ್ಟು ಅವರು ಚಾರ್ಜ್ ಮಾಡ್ತಾರೆ. ಹಾಗೇನೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಕೂಡ ಮಾಡಿ ವಿಚಾರಿಸ್ಕೊಬಹುದು. ಹಾಗೇನೆ ಈ ವರ್ಷದ ರಿಸಲ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಆಗಿರಲ್ಲ. ಹಾಗೇನೆ ಸುಲಿದಿರೋ ಅಡಿಕೆಯನ್ನ ಪ್ರೈವೇಟ್ಗೆ ಹಾಗೇನೆ ಕ್ಯಾಂಪ್ಕೋ ಸಂಸ್ಥೆಗೆ ಕೂಡ ಸೇಲ್ ಮಾಡಿದೀವಿ. ಆ ದಿನದ ಬೆಸ್ಟ್ ರೇಟ್ 450 ರೂಪಾಯಿ ಕೂಡ ಸಿಕ್ಕಿತ್ತು. ಮೆಷಿನ್ ಅಲ್ಲಿ ಸುಲಿದಿರೋ ಅಡಿಕೆ ಅನ್ನೋ ಒಂದು ಕಾರಣಕ್ಕೆ ಯಾವುದೇ ರೀತಿಯ ದರ ಕಡಿತವನ್ನು ಕೂಡ ಮಾಡಿರಲಿಲ್ಲ. ಈ ಮಾಹಿತಿಯೊಂದಿಗೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ.